ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಲ್ಯಾಂಪ್ಸ್ ಅಕಾಡೆಮಿ 25 ವರ್ಷದ ಬೆಳ್ಳಿ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀರ. ಇದರ ಹಿಂದೆ ಎಷ್ಟು ಶ್ರಮ ಅಡಗಿದೆ ಹೇಳೋದು ನಮಗಂತೂ ಗೊತ್ತಾಗೋದಿಲ್ಲ. ಆ ಶ್ರಮ ಪಟ್ಟವರಿಗೆ ಶ್ರಮದ ಅರಿವು, ಹೊಟ್ಟೆ ಹಸಿದವನಿಗೆ ಹಸುವಿನ ಅರಿವು, ದಣಿವಾದವರಿಗೆ ಆ ಸುಸ್ತಿನ ಅರಿವು. ಅದೇ ರೀತಿ 25 ವರ್ಷ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಗುಣಾತ್ಮಕ ಶಿಕ್ಷಣ ಕೊಡುವಂತಹ ಸಂಸ್ಥೆಯನ್ನು ಇವರು ಸ್ಥಾಪಿಸಿದ್ದಾರೆ ಅಂತ ಹೇಳೋದು ಖಂಡಿತವಾಗಿಯೂ ಭಾಳ ಸಂತೋಷದಾಯಕವಾದ ವಿಷಯ ಆಗಿದೆ. ಇವತ್ತು ಶಿಕ್ಷಣದ ಮಹತ್ವವನ್ನು ಹೀಗಾಗಿ ಮಹನೀಯರು ಭಾಳಷ್ಟು ಮಾತನಾಡಿ ತೆರಳಿದ್ದಾರೆ. ಪುನಃ ಶಿಕ್ಷಣದ ಮಹತ್ವವನ್ನು ನಾನು ಮಾತಾಡಿದ್ರೆ ನೀವು ಕಲ್ಲೊಡೆಯುವುದು ನಿಶ್ಚಿತ ಇರಲಿ. ಆದರೆ ರಾಷ್ಟ್ರದಲ್ಲಿ ಶಿಕ್ಷಣ ಯಾವ ಮಟ್ಟಿಗೆ ಪ್ರಗತಿ ಹೊಂದಿದೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ವಿದ್ಯಾಲಯಗಳು, ಯೂನಿವರ್ಸಿಟಿ, ಸುಮಾರು 1100 ಯೂನಿವರ್ಸಿಟಿಗಳು ಇವತ್ತು ಭಾರತ ರಾಷ್ಟ್ರದಲ್ಲಿದೆ. ಈ ಹಿಂದೆ ಚೈನಾ ಪ್ರಥಮ ಸ್ಥಾನದಲ್ಲಿತ್ತು. ಆ ಸ್ಥಾನವನ್ನು ಭಾರತ ಕಿತ್ಕೊಂಡಿದೆ. ಸುಮಾರು 22,000ಗಿಂತ ಹೆಚ್ಚಿನ ಎ ಗ್ರೇಡ್ ಕಾಲೇಜುಗಳು ಈ ರಾಷ್ಟ್ರದಲ್ಲಿದೆ. ಆದರೆ ಎಷ್ಟು ವಿದ್ಯಾಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ ಅಂತ ಹೇಳುವುದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಇವತ್ತು ಇಲ್ಲಿ ಶ್ರೀಮತಿಯ ಕುಮಾರಿ ಅಂತ ಗೊತ್ತಾಗೋದಿಲ್ಲ, ರಸಿಕಾ ಈರಪ್ಪನವರು ಇವತ್ತು ಕೊಡಗಿಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದು ವೃತ್ತಿಪರ ಶಿಕ್ಷಣ. ಆ ಮಟ್ಟದಲ್ಲಿ ಇವತ್ತು ಬಹುತೇಕ ವಿದ್ಯಾಸಂಸ್ಥೆಗಳು ಎಲ್ಲೂ ಕೇವಲ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಹೊರತು, ಕುಶಾಲನಗರಲ್ಲಿ ಇನ್ನೊಂದು ಕಾಣ್ತೀವಿ ಹೊರತು, ವೃತ್ತಿಪರ ಶಿಕ್ಷಣವನ್ನು ಕಲಿಸುವ ವಿದ್ಯಾಸಂಸ್ಥೆಗಳು ನಮಗಿಲ್ಲಿ ಬೇಕಾಗಿದೆ. ಶಾರ್ಟ್ ಟರ್ಮ್ ಕೋರ್ಸಸ್ ಇವತ್ತು ಕೊಡಗಿನಲ್ಲಿ ಯಾವುದೇ ಬೃಹತ್ ಉದ್ಯಮಗಳಿಲ್ಲ, ಯಾವುದೇ ಇಂಡಸ್ಟ್ರಿಗಳಿಲ್ಲ, ಯಾವುದೇ ಬಿಸ್ನೆಸ್ ಅಪಾರ್ಟ್ಮೆಂಟ್ಗಳಿಲ್ಲ, ಯಾವುದೇ ಕಂಪ್ಯೂಟರ್ ದೊಡ್ಡ ಸೈಬರ್ ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ, IT-BTಗಳಂತೂ ಇಲ್ಲವೇ ಇಲ್ಲ. ಇಲ್ಲಿ ಇರುವುದು ಒಂದೇ ಉದ್ಯಮ, ಕಾಫಿ ಉದ್ಯಮ. ಇಲ್ಲಿ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಉದ್ಯೋಗವನ್ನು ಸಿಗ್ತದೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ? ಬಹಳ ಚಿಂತನೆಗಳನ್ನು ತಂದೆ ತಾಯಿಗಳು ಈಗಲೇ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಾದ ಮೇಲೆ ಇವ್ರನ್ನ ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ಇದು ಬಗ್ಗೆ ಇವತ್ತು ಖಂಡಿತವಾಗಿಯೂ ಚಿಂತನೆಯನ್ನು ಮಾಡಬೇಕಾಗಿದೆ. ಇವತ್ತು ನೋಡಿ, TCH ಮಾಡ್ತಾ ಇದ್ದಾರೆ ಪಾಪ ನಮ್ಮ ಹೆಣ್ಮಕ್ಕಳು, B.Ed ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನರ್ಸಿಂಗ್ ಹೋಗ್ತಾ ಇದ್ದಾರೆ. ನರ್ಸಿಂಗಿಗೆ ಕಟ್ ಆಫ್ ಪರ್ಸೆಂಟೇಜು 85ರಿಂದ 90%. ಹೋಗಿ ಹೋಗಿ KSRTC, BTS, ಕಂಡಕ್ಟರ್, ಡ್ರೈವರು ಗಳಿಗೆ ಆಯ್ಕೆಗೆ ಕಟ್ ಆಫ್ ಪರ್ಸೆಂಟೇಜು 85.
ಇವತ್ತು ಡಿಗ್ರಿ ಪಡೆದವರು KSRTC ಬಸ್ ಕಂಡಕ್ಟರ್ ಡ್ರೈವರ್ ಆಗಲಿ ಹೋಗ್ಲಿಕ್ಕೆ ಇದ್ದಾರೆ. PhD ಮಾಡಿದವರು ಬೆಂಗಳೂರಲ್ಲಿ ರಿಕ್ಷಾ ಓಡಿಸ್ತಾ ಇದ್ದಾರೆ. ನಿಮಗಂತೂ ಹೇಳ್ತೀನಿ, ಶಿಕ್ಷಣ ಉದ್ಯೋಗ ವಿದ್ಯೆ ಉದ್ಯೋಗಕ್ಕಂತೂ ಖಂಡಿತ ಅಲ್ಲ. ನಮ್ಮ ರಾಷ್ಟ್ರದ ಸತ್ಪ್ರಜೆಯಾಗಿ ನಿರೂಪಿಸಲಿಕ್ಕೆ ಬೇಕಾದಂತಹ ಒಂದು ಟೂಲ್, ಒಂದು ಅಸ್ತ್ರ ಹೇಳೋದನ್ನು ತಂದೆ ತಾಯಿಗಳು ಮನಗಾಣಬೇಕು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತೇಳಿ. ಇವತ್ತೊಂದು ಕಾರ್ಪೆಂಟರ್ ಬೇಕು ಹೇಳಿದ್ರೆ ನಾವು ಮೈಸೂರು, ಬೆಂಗಳೂರು, ಕೇರಳಕ್ಕೆ ನಾವು ಅವಲಂಬಿಸ್ತೀವಿ. ನಮಗೊಂದು ಬ್ಲ್ಯಾಕ್ ಸ್ಮಿತ್ ಬೇಕು, ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು. ಎಲ್ಲದಕ್ಕೂ ನಾವು ಬೇರೆ ಬೇರೆ ಜಾಗಗಳಿಂದ ತರಿಸುವಂಥ ವ್ಯವಸ್ಥೆಗೆ ಬಂದಿದೆ. ಇವತ್ತು ಬಿಹಾರ್, ಬಾಂಗ್ಲಾದೇಶ್, ವೆಸ್ಟ್ ಬೆಂಗಾಲಿಂದ ಇವತ್ತು ನಮ್ಮಲ್ಲಿ ಬಂದು ಕಾರ್ಮಿಕರನ್ನು ನಾವು ನೋಡ್ತಾ ಇದ್ದೀವಿ. ಸೊ ರೆಫ್ರಿಜಿರೇಟರ್ ರಿಪೇರ್ ಅಂತ ಹೇಳಿದ್ರೆ ಮೈಸೂರಿಗೆ ಫೋನ್ ಮಾಡ್ತಾರೆ. ನಂದು ವಾಷಿಂಗ್ ಮೆಷಿನ್ ರಿಪೇರಿ ಆಯಿತು ಅಂತ ಹೇಳಿದ್ರೆ ಕುಶಾಲನಗರ ಮೈಸೂರಿಗೆ ಬರ್ತಾರೆ. ಒಂದು ಎಲೆಕ್ಟ್ರಿಷಿಯನ್ ಬೇಕು ಅಂತ ಹೇಳಿದ್ರೆ ಅಯ್ಯಬ್ಬ ಇವತ್ತು ಹೇಳಿದ್ರೆ 4 ದಿವಸ ಕಳೆದು ಬರ್ತಾರೆ. ಅವರಿಗೆ ತಾಂತ್ರಿಕತೆ ಇರೋದಿಲ್ಲ. ಸೊ ವೃತ್ತಿಪರ ಶಿಕ್ಷಣದ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಜೊತೆಗೆ ಸ್ವಾವಲಂಬಿ ಯೋಜನೆಗಳನ್ನು ತಂದೆ ತಾಯಿಗಳು ಮಕ್ಕಳಿಗೆ ಈವಾಗಲೇ ಕಲಿಸ್ಬೇಕು. ಉದ್ಯೋಗ ಸಿಗಲೇಬೇಕು ಅಂತ ಕಾನೂನೇನಿಲ್ಲ. ಸ್ವಾವಲಂಬಿ ಯೋಜನೆಗಳು ನಾವು ಒಂದು ಕಡೆ ನಾನು ಹೇಳಿದೆ, ಈ SLC PUC ಆದಂಥ ಮಕ್ಕಳಿಗೆ ಸ್ವಾವಲಂಬಿ ಯೋಜನೆಗಳಿಗೆ ಶಿಕ್ಷಣವನ್ನು ಕೊಡಬೇಕು. ಯಾವ ರೀತಿ ಶಿಕ್ಷಣವನ್ನು ಕೊಡ್ತೀರಾ? ಇವತ್ತು ಕೊಡಗು ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಏರಿಯಾ, ಕೈಗಾರಿಕೆಯಲ್ಲಿ C ಡಿಸ್ಟ್ರಿಕ್ಟ್. ಇವತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರ ಇದೆ, DIC, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಅವರು ಕೊಡಗನ್ನ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂತೇಳಿ ಗುರುತಿಸಿದ್ದಾರೆ. ಆದರೂ ಕೊಡಗಿನಲ್ಲಿ ಕಾಟೇಜ್ ಇಂಡಸ್ಟ್ರಿ ಮತ್ತು ಮಧ್ಯಮ ವರ್ಗದ ಇಂಡಸ್ಟ್ರಿಗಳು ಸುಮಾರು 30ರಿಂದ 40 ಇಂಡಸ್ಟ್ರಿಗಳನ್ನು ಅವರು ಗುರುತಿಸಿದರೆ ಇಲ್ಲಿ ಇಂಥ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಬಹುದು ಅಂತ. ಅಂಥದಕ್ಕೆ ಯಾವ ರೀತಿ ಆ ಮಕ್ಕಳನ್ನು ನೀವು ತಯಾರು ಮಾಡ್ತೀರಾ? ಸ್ವಾವಲಂಬಿ ಯೋಜನೆಗಳನ್ನು ಇದಕ್ಕೆ ತರಬೇತಿಯನ್ನು ಕೊಡಬೇಕಾಗ್ತದೆ. ನೀವು ಕೊಡ್ತೀರಾ ಅಂತೇಳಿ ನನಗೆ ಅನಿಸ್ತದೆ. ನೀವು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದೀರಾ, ಕೊಡಿ ದಯವಿಟ್ಟು. ಸೊ ಯಾವ ರೀತಿ ಸ್ವಾವಲಂಬಿ ಯೋಜನೆಗಳನ್ನು ಪ್ರಾರಂಭಿಸಬೇಕು, ಅಲ್ಲಿ ಏನೆಲ್ಲ ನ್ಯೂನತೆಗಳಿದೆ, ಅದಕ್ಕೆ ನಿಮಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಯಾವ ರೀತಿ ಅವರಿಂದ ಸಹಕಾರ ಸಿಗ್ತದೆ, ಜೊತೆಗೆ ಇಲ್ಲಿ ನಬಾರ್ಡಿಂದ ಯಾವ ರೀತಿ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಿದೆ, ಅಲ್ಲಿಂದ ಯಾವ ರೀತಿ ನೀವು ಹಣನ ಪಡ್ಕೊಳ್ಬೋದು, ಎಷ್ಟರ ಮಟ್ಟಿಗೆ ಸಬ್ಸಿಡಿ ಇದೆ. ಇವತ್ತು MSME, ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಕನಸಿನ ಕೂಸು MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರನರ್ಸ್, MSME. ಆ MSMEಯಲ್ಲಿ ಇವತ್ತು ಪ್ರಾರಂಭಿಸಿದ 50% ಹೆಚ್ಚಿನ MSMEsಗಳು ಲಾಕ್ಡೌನ್ ಆಗಿದೆ. ಯಾಕೆ ಲಾಕ್ಡೌನ್ ಆಗಿದೆ? ಇದರ ಬಗ್ಗೆ ಚಿಂತನೆ ಮಾಡುವವರು ಯಾರು? ಮೇಡಮ್, ತಿರುಪತಿಯಲ್ಲಿ ಕೂದಲು ಮಾರುವವರ ವಾರ್ಷಿಕ ಟರ್ನ್ ಓವರು 5,000 ಕೋಟಿ. ನಾವು ನೀವು ಹೋಗಿ ತಲೆಮುಡಿ ಕೊಡ್ತೀವಲ್ಲ ತಿರುಪತಿಯಲ್ಲಿ, ಮಂಡೆ ಉಡುಪು ಕೂದಲು ಮಾರಾಟವನ್ನು ವಾರ್ಷಿಕ ಟರ್ನ್ ಓವರು 5,000 ಕೋಟಿ. ಅದರಿಂದ ಉದ್ಯಮದಲ್ಲಿ ಅವಕಾಶವಿದೆ. ಕೊಡಗಿನ ಇಲ್ಲಿಯ ಸಂಪನ್ಮೂಲವನ್ನು ಬಳಸಿಕೊಂಡು ಖಂಡಿತವಾಗಿಯೂ ವಿವಿಧ ಉದ್ಯಮಗಳನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವಿದೆ. ತಂದೆ ತಾಯಿಗಳು ಮಕ್ಕಳನ್ನ ಬರೀ PUC, BA, MBA, BCA ಅದು ಇದು ಓದಿಸೋಕ್ಕಿಂತ
ನಾಳೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉದ್ಯೋಗದ ಅವಕಾಶಗಳು ಸಿಗ್ತದೆ, ಇಲ್ಲ ಸ್ವಾವಲಂಬಿ ಉದ್ಯೋಗಗಳನ್ನು ಕೈಗೊಳ್ಳಲಿಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗ್ತದೆ, ಇದರ ಬಗ್ಗೆ ತರಬೇತಿಗಳನ್ನು ಖಂಡಿತವಾಗಿಯೂ ತಗೊಳ್ಬೇಕು ಅಂತ ಹೇಳೋದನ್ನ ನಾನು ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳೇ, ಇವತ್ತು ಕೇವಲ ಓದಿ ಮಾತ್ರ ನೀವು ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ಮನಸ್ಸಿಂದ ತೆಗೆದುಬಿಡಿ. ನೀವು ಯಾವ ರಂಗದಲ್ಲಿ ನಿಮ್ಮ ಪ್ರತಿಭೆ ಇದೆ, ತಂದೆ ತಾಯಿಗಳು ಅಂತಹ ಪ್ರತಿಭೆಗೆ ಅನುಗುಣವಾಗಿ ಮಕ್ಕಳಿಗೆ ಪೂರಕವಾದ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾನು ತಂದೆ ತಾಯಿಗಳನ್ನ ಕೇಳ್ತಾ ಇದ್ದೀನಿ. ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆ ಒಬ್ಬ ಕಬಡ್ಡಿ ಆಟಗಾರರಿದ್ದಾನೆ ಅಂತೇಳಿ ಅವನಿಗೆ ಶಿಕ್ಷಣವೇ ಬೇಡ, ಕಬಡ್ಡಿ ಆಟದಲ್ಲೇ ತರಬೇತಿ ಕೊಡಿ, ಬೇಸಿಕ್ ಎಜುಕೇಶನ್ 10ನೇ ಕ್ಲಾಸ್ ಇದ್ರೆ ಸಾಕು. ಅವನು ಕಬಡ್ಡಿ ಆಡೋದ್ರಲ್ಲಿ ಅವನು ನಿಸ್ಸೀಮ ಅಂತ ಹೇಳಿದ್ರೆ ಅವನಿಗೆ ಕಬಡ್ಡಿಯಲ್ಲೇ ಪೂರಕ ತರಬೇತಿಯನ್ನು ನೀವು ಕೊಡಿ. ಇವತ್ತು ಪ್ರೊಫೆಷನಲ್ ಕಬಡ್ಡಿ ಲೀಗ್ ಮಿನಿಮಮ್ ಬಿಡ್ ಎಷ್ಟು ಗೊತ್ತಾ? 1 ಕೋಟಿ. ಒಂದ್ಸರಿ ಅವನ ಲೈಫಲ್ಲಿ ಆಡಿದ್ರೆ ಅವನ ಲೈಫೇ ಸೆಟ್ಲ್ ಆಗ್ತದೆ. ಎಲ್ಲಿ ಸಿಗ್ತದೆ ಸ್ವಾಮಿ 1 ಕೋಟಿ ನೆಟ್ ಮನಿ ಅವನು ಕಳಿಸ್ಬೇಕು ಅಂತ ಹೇಳಿದ್ರೆ ಏನು ಮನು, ನಾವೆಲ್ಲ ಬೆವರು ಹರಿಸ್ತೀವಿ. ಅದರಿಂದ ಹೇಳ್ತಾ ಇದ್ದೀನಿ, ಅವನು ಯಾವ ರಂಗದಲ್ಲಿ ಅವನಿಗೆ ಪ್ರೋತ್ಸಾಹ ಅವನಿಗೆ ನೀವು ಕೊಡಬೇಕು. ತಂದೆ ತಾಯಿಗಳು ಮತ್ತು ಶಿಕ್ಷಕರು ಆ ಬಾಲಕ ಬಾಲಕಿಯರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ನಿಮ್ಮಂಥ ಒಳ್ಳೆ ಅಂಪೈರ್ಗಳು ಬೇರೆ ಯಾರೂ ಇಲ್ಲ. ಅದರಿಂದ ನೀವು ಹ್ಯಾವ್ ಟು ರೆಕಗ್ನೈಸ್ ದ ಟ್ಯಾಲೆಂಟ್, ದ ಗರ್ಲ್ಸ್ ಹೈಡಿಂಗ್ ಟ್ಯಾಲೆಂಟ್. ಅದರಿಂದ ನಮ್ಮ ಭಾರತ ದೇಶದ ಒಂದು ಅತ್ಯುತ್ತಮ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ರಾಷ್ಟ್ರ ಮಾನವ ಸಂಪನ್ಮೂಲ ಭಾಳ ಹೆಚ್ಚಿಗೆ ಇದೆ. ನೀವು ಎಲ್ಲ ರಾಷ್ಟ್ರಗಳಲ್ಲೂ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ನೋಡ್ಬೋದು. ಒಂದು ಕಡೆ ಕದಲಿದಲು ನೋಡ್ಬೋದು, ಮ್ಯಾಂಗನೀಸ್ ನೋಡ್ಬೋದು, ಸಿಲ್ವರ್ ನೋಡ್ಬೋದು, ಲೆಡ್ ನೋಡ್ಬೋದು, ಐರನ್ ಓರ್ ನೋಡ್ಬೋದು, ಚಿನ್ನ ನೋಡ್ಬೋದು, ಬಂಗಾರ ಸಿಲ್ವರ್ ನೋಡ್ಬೋದು. ಆದರೆ ಎಲ್ಲ ಸಂಪನ್ಮೂಲಗಳು ಎಲ್ಲ ರಾಷ್ಟ್ರಗಳಲ್ಲೂ ಇರ್ಬೋದು. ಆದರೆ ಮಾನವ ಸಂಪನ್ಮೂಲ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಭಾರತ, ಭಾರತ, ಭಾರತ. ಇವತ್ತು ಈ ರಾಷ್ಟ್ರ ಮಾನವ ಸಂಪನ್ಮೂಲಗಳನ್ನ ಬೇರೆ ವಿವಿಧ ರಾಷ್ಟ್ರಗಳಿಗೆ ಇಲ್ಲಿಂದ ಆಮದು ಮಾಡುವಂತ, ರಫ್ತು ಮಾಡುವಂತ ಪರಿಸ್ಥಿತಿಯಲ್ಲಿ ಈ ರಾಷ್ಟ್ರ ಇದೆ. ಇವತ್ತು ಒಂದು ಕಡೆ ನಾವು ದೊಡ್ಡ ರಾಜಕಾರಣಿಗಳು ನಾವೆಲ್ಲ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಬಹಳ ಹೇಳ್ತೀವಿ. ಗುಣಮಟ್ಟದ ಶಿಕ್ಷಣ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಸಿಗ್ತಾ ಇರೋದು IIT, IIM, ಡೆಲ್ಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್, ನ್ಯಾಷನಲ್ ಲಾ ಸ್ಕೂಲ್, ಇಂತಹ ಕೆಲವೊಂದು ಜಾಗದಲ್ಲಿ. ಇದು ಇಡೀ ರಾಷ್ಟ್ರದಲ್ಲಿ ಒಂದು 15 ಇನ್ಸ್ಟಿಟ್ಯೂಟ್ಗಳಿದೆ. ಈ 15 ಇನ್ಸ್ಟಿಟ್ಯೂಟ್ ಅಲ್ಲಿ ಅವರಿಗೆ ಅಡ್ಮಿಷನ್ ಸಿಕ್ತು ಅಂತ ಹೇಳಿದ್ರೆ ಅವರು ನಾಳೆ ಅವರಿಗೆ ಶಿಕ್ಷಣ ಎಲ್ಲ ಉಚಿತ ಕೇಂದ್ರ ಸರ್ಕಾರ ಕೊಡ್ತಾರೆ. ಎಲ್ಲ ಉಚಿತ. ಒಂದು ಮಗುವಿನ ಒಂದು ವಿದ್ಯಾರ್ಥಿಯ ಮೇಲೆ ಕನಿಷ್ಠ 25ರಿಂದ 30 ಲಕ್ಷ ರೂಪಾಯಿಗಳನ್ನ ಈ ಕೇಂದ್ರ ಸರ್ಕಾರ ಅವರ ಮೇಲೆ ವಿನಿಯೋಗಿಸಿ ಅವನು IIT, IIM, ಡೆಲ್ಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್, ನ್ಯಾಷನಲ್ ಲಾ ಸ್ಕೂಲ್ ಇಲ್ಲೆಲ್ಲ ಓದಿ ಎಲ್ಲ ಆದ್ಮೇಲೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಎಲ್ಲ ಹರ್ಬಿಡ್ತಾರೆ ಫಾರಿನ್ಗೆ. ಸ್ವಾಮಿ, ಅವ್ರ ಮೇಲೆ ಖರ್ಚು ಮಾಡೋದು ನಾವು, ಅವ್ರನ್ನ ತಯಾರು ಮಾಡೋದು ನಾವು. ಆದರೆ ಈ ರಾಷ್ಟ್ರದಲ್ಲಿ ಅವರಿಗೆ ಪೂರಕವಾಗಿ ಕೊಡಲಿಕ್ಕೆ ನಮಗೆ ಉದ್ಯೋಗನೇ ಇಲ್ಲ. ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ಬಿಡ್ತಾರೆ. ಇದಕ್ಕೆ ಪ್ರವೇಶ ಪರೀಕ್ಷೆಗೆ ಕುಳಿತುಕೊಳ್ಳೋ ಮಕ್ಕಳು ಎಷ್ಟು ಗೊತ್ತುಂಟ? 40ರಿಂದ 50 ಲಕ್ಷ ಮಕ್ಕಳು. 40ರಿಂದ 50 ಲಕ್ಷ ಮಕ್ಕಳು. ಒಂದು ಇನ್ಸ್ಟಿಟ್ಯೂಟಿಗೆ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ತಗೊಳ್ಳೋದು 40 ಮಕ್ಕಳು. ಸೊ 15ರಿಂದ 20 ಇನ್ಸ್ಟಿಟ್ಯೂಟ್ ಇದೆ ಅಂತ ಹೇಳಿದ್ರೆ ಒಂದು 800ರಿಂದ 1000 ಮಕ್ಕಳನ್ನ ಸ್ಕ್ರೂಟಿನಿ ಮಾಡಿ 1000 ಮಕ್ಕಳನ್ನ ತಗೊಳ್ತಾರೆ. ಆದರೆ 15-20 ಇನ್ಸ್ಟಿಟ್ಯೂಟ್ ಗಳಲ್ಲಿ ಅವರು ಓದಿ
ಬಾಕಿ ಇರೋ 40 ಲಕ್ಷ ಮಕ್ಕಳುಗಳು ಎಂಟ್ರೆನ್ಸ್ ಎಕ್ಸಾಮಿಗೆ ಕುಳಿತುಕೊಳ್ತಾರಲ್ಲ, ಅವರೆಲ್ಲ ಏನು ದಡ್ರ? ಅವರಿಗೆ ಇಲ್ಲಿ ಅಂತ ಇನ್ಸ್ಟಿಟ್ಯೂಟ್ಗಳೇ ಇಲ್ಲ. ಇನ್ಸ್ಟಿಟ್ಯೂಟ್ಗೆ ಪೂರಕವಾಗಿ ಅವರು ಮಕ್ಕಳನ್ನ ತಗೊಳ್ತಾರೆ ಹೊರತು ಬಾಕಿ ಇನ್ಸ್ಟಿಟ್ಯೂಟ್ ಇಲ್ಲ. ಸೊ ಇವರೆಲ್ಲ ಪ್ರತಿಭಾವಂತರೇ. ಈ 40 ಲಕ್ಷ ಯಾರು ಅವರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮಿಗೆ ಕುಳಿತುಕೊಳ್ತಾರೆ ಅವರೆಲ್ಲರೂ ಪ್ರತಿಭಾವಂತ ಮಕ್ಕಳೇ. ಅದಕ್ಕೆ ಅವರಿಗೆ ಪ್ರತಿಭೆಗೆ ಪೂರಕವಾಗಿ ಸ್ಪಂದನೆ ಈ ಸರ್ಕಾರದಿಂದ ನಿಮ್ಮಿಂದ ಸಿಗ್ತದ ಹೇಳುವುದಿಲ್ಲ ಪ್ರಶ್ನೆ. ಎಲ್ಲ ವಿದೇಶಕ್ಕೆ ಹಾರಿ ಹೋಗ್ಬಿಡ್ತಾರೆ. ಅದು ಏನೇ ಆಗಲಿ, ಎಲ್ಲೇ ಕೆಲಸ ಮಾಡಲಿ, ನಮಗೆ ಹೆಮ್ಮೆ ಅನಿಸ್ತದೆ. ಈ ಭಾರತ ರಾಷ್ಟ್ರ ಇವತ್ತು ಇಡೀ ಜಗತ್ತಿಗೆ ವಿಜ್ಞಾನದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ತಾಂತ್ರಿಕ ಜ್ಞಾನದಲ್ಲಿ ಹೋಗಿ ಚಂದ್ರಯಾನದಲ್ಲಿ ಸ್ಪೇಸ್ ಶಟಲ್ ಇಳಿಸುವವರೆಗೆ ನಮ್ಮ ಭಾರತೀಯರು ಇದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಹೆಮ್ಮೆ ಇರದೆ ಇನ್ನೇನು ಸ್ವಾಮಿ. ಜೊತೆಗೆ ಇಲ್ಲಿ ನಾವು ಅತಿ ಹೆಚ್ಚಿನ ಯುವಕರನ್ನ ನೋಡುವಂತ ರಾಷ್ಟ್ರ ಭಾರತ. ಸುಮಾರು 62% ಇಲ್ಲಿ ಯುವಕರು 40 ವರ್ಷದ ಒಳಗಿರುವಂತ ಯುವಕರಿದ್ದಾರಲ್ಲ, ಇದೇ ಈ ರಾಷ್ಟ್ರದ ಸಂಪನ್ಮೂಲ. ದ ಗ್ರೇಟ್ ರಿಸೋರ್ಸ್ ಆಫ್ ದಿಸ್ ಕಂಟ್ರಿ ಇಸ್ ಅ ಯೂತ್ ಪಾಪ್ಯುಲೇಷನ್. ಈ ನಿಟ್ಟಿನಲ್ಲಿ ಬಹಳ ದೀರ್ಘವಾದ ಚಿಂತನೆಯನ್ನು ಮಾಡಬೇಕಾಗ್ತದೆ. ಆದರೆ ಈ ವೇದಿಕೆಯಲ್ಲಿ ಸಮಯ ಅವರಿಗಿದೆ, ನನಗಿಲ್ಲ. ನನಗೆ ಹೋಗಬೇಕಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ. ತಂದೆ ತಾಯಿಗಳ ಪಾತ್ರ ಬಹಳಷ್ಟಿದೆ. ತಂದೆ ತಾಯಿಗಳಿಗೆ ನಾನು ಹೆಮ್ಮೆ ಅನ್ನಿಸ್ತದೆ. ನೀವು ಮಕ್ಕಳನ್ನ ಇಂಥ ಒಂದು ಗುಣಾತ್ಮಕ ಶಿಕ್ಷಣ ಕೊಡುವಂಥ ವಿದ್ಯೆ ಕೊಡುವಂಥ ಶಿಕ್ಷಣ ಸಂಸ್ಥೆಗೆ ಹಾಕಿದ್ದೀರಾ. ಖಂಡಿತವಾಗಿಯೂ ಈ ಲ್ಯಾಂಪ್ಸ್ ಅಕಾಡೆಮಿಯ ಆಡಳಿತ ಮಂಡಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಇದು ಒಂದು ಪದವಿ ಪೂರ್ವ ಕಾಲೇಜು ಇಲ್ಲಿ ಪ್ರಾರಂಭ ಆಗಲಿ ಹೇಳಿ ಹಾರೈಸಿದ್ದೀನಿ. ಜೊತೆಗೆ ಪದವಿ ಕಾಲೇಜು ಆರಂಭ ಆಗಲಿ ಹೇಳಿ ನಾನು ಹಾರೈಸಿದ್ದೀನಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಸೈಂಟ್ ಜಾರ್ಜಸ್ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ ಆ್ಯಂಡ್ ಇನ್ಯಾವ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ, ಎಲ್ಲ ವೈಯಕ್ತಿಕ ಖಾಸಗಿ ಯೂನಿವರ್ಸಿಟಿಗಳನ್ನ ನೋಡ್ತಾ ಇದ್ದೀವಿ. ಅಂತ ಯೂನಿವರ್ಸಿಟಿಯಾಗಿ ಇದು ಪರಿಣಮಿಸಲಿ ಹೇಳಿ ಹಾರೈಸ್ತಾ ಇದ್ದೀನಿ. ಅತಿ ಉತ್ತಮವಾದ ಸೌಂದರ್ಯವಂತವಾದ ಜಾಗದಲ್ಲಿ ಶಿಕ್ಷಣ ಸಂಸ್ಥೆ ಇದೆ. ನಿಮಗೆ ಪ್ರಕೃತಿಯ ಕೊಡುಗೆಯೂ ಸಹ ಇದೆ. ಒಳ್ಳೆಯ ಗಾಳಿಯಿಂದ ನೀವು ಉಸಿರಾಟ ಮಾಡ್ತೀರಿ. ಒಳ್ಳೆಯ ಆಟದ ಮೈದಾನ ಇದೆ. ಕ್ರೀಡೆಯಲ್ಲೂ ಸಹ ಅತಿ ಹೆಚ್ಚಿನ ಪ್ರೋತ್ಸಾಹನ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕಾಗ್ತದೆ. ಇವತ್ತು ನೋಡಿ ವೈಭವ್ ಸೂರ್ಯವಂಶಿ 13 ವಯಸ್ಸು 14 ವಯಸ್ಸು ಯುವಕ ಇವತ್ತು ಪ್ರಪಂಚದೆಲ್ಲರ ಕಣ್ಣಿಗೆ ಬಿದ್ದಿದ್ದಾನೆ. ನಿಮ್ಮ ಮಕ್ಕಳೇನು ಆಗಬಾರ್ದಾ? ಖಂಡಿತ ಆಗ್ತಾರೆ. ಅವರಿಗೆ ಯಾವ ರಂಗದಲ್ಲಿ ಅವರಿಗೆ ಅವರ ಪ್ರತಿಭೆ ಇದೆ ಆ ಪ್ರತಿಭೆಗೆ ಪೂರಕವಾಗಿ ದಯವಿಟ್ಟು ನೀವು ಅವರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು. ಅವರು ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಅವ್ರನ್ನ ಬೆಳೆಸುವಂಥ ಕೆಲಸ ಪೋಷಕರ ಹತ್ರ ಇದೆ ಅಂತ ಹೇಳೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅವರ ಭವಿಷ್ಯಕ್ಕೆ ನಿಮ್ಮ ಕೊಡುಗೆ ಇರಲಿ. ಜೊತೆಗೆ ಈ ಶಿಕ್ಷಣ ಸಂಸ್ಥೆಯ ಕೊಡುಗೆಯೂ ಸಹ ಬಹಳಷ್ಟು ಇರಲಿ. ಒಂದು ಶಿಕ್ಷಣ ಒಂದು ಮಗುವಿನ ಗುರಿ ಯಾವ ಮಟ್ಟದಲ್ಲಿದೆ ಅದು ಇಲ್ಲಿ ಗುರುತಿಸುವುದು ಆ ಗುರು ಮತ್ತು ಗುರುವಿನ ಸಂಬಂಧ ಬಹಳ ನಿಕಟವಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೀರಾ. ಅನಿಸಿಕೆಗಳನ್ನ ಅರ್ಪಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ, ಆಲಿಸಿದ್ದೀರಾ. ಅನಂತ ನಮಸ್ಕಾರ, ಧನ್ಯವಾದಗಳನ್ನ ಅರ್ಪಿಸಿ ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಅಂತೇಳಿ ನನಗೆ ಸಭೆಯಿಂದ ತೆರಳಲು ನೀವು ಅನುಮತಿಯನ್ನು ಕೊಡಬೇಕು. ನನ್ನ ಗೆಳೆಯರು ಹತ್ತಿರದ ತಂಜಾವೂರು ತಮಿಳುನಾಡಿಂದ ಬಂದಿದ್ದಾರೆ. ಅವರೊಟ್ಟಿಗೆ ಸಭೆ ಸಹ ಇದೆ. ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹಾರಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ. Thank you, sir, for your
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.